ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಎಸ್ಎಸ್ ವಿದ್ಯಾಸಂಸ್ಥೆ ಪಾಲಕರ ಸಮಾಲೋಚನಾ ಸಭೆ ತಾಳಿಕೋಟೆ. ಪಟ್ಟಣದ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಶನಿವಾರ ಪಾಲಕರ ಸಮಾಲೋಚನಾ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಕಾರ್ಯದರ್ಶಿ ಸಚಿನ್ ಎಚ್ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಕಠಿಣ ಪರಿಶ್ರಮ ಪಡುವಂತಾಗಬೇಕು. ಕಠಿಣ ಪರಿಶ್ರಮದಿಂದ ಎಂತಹ ಸಾಧನೆಯನ್ನಾದರೂ ಮಾಡಬಹುದು. ಅವರು ದೇಶದ ಅಮೂಲ್ಯ ಸಂಪತ್ತಾಗಿದ್ದಾರೆ. ಜೀವನದಲ್ಲಿ ಉತ್ತಮ ಸಂಸ್ಕಾರಗಳನ್ನ ಬೆಳೆಸಿಕೊಂಡು ಸಂಸ್ಥೆ ಹಾಗೂ ಹೆತ್ತವರಿಗೆ ಕೀರ್ತಿ ತರುವ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ 10ನೇ ತರಗತಿಯ ಫಲಿತಾಂಶ ಸುಧಾರಣಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಟಾರ್ ಆಫ್ ದ ಮಂತ್ ಬ್ಯಾಚ್ ಹಾಕಿ ಬಹುಮಾನವನ್ನ ವಿತರಿಸಿದ್ರು. ವೇದಿಕೆಯಲ್ಲಿ ಶಿಕ್ಷಕ ಬಿಐ ಹಿರೇಹೊಳಿ, ಎಚ್ಬಿ ಪಾಟೀಲ, ಎಸ್ಪಿ ಸಾಸನೂರ, ಪಾಲಕರ ಪ್ರತಿನಿಧಿ ದೇವಪ್ಪ, ತೋಟದ ಲಕ್ಷ್ಮೀ ಚವ್ಹಾಣ, ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಶಿಕ್ಷಕ ಭರಮಪ್ಪ ಐ ಹಿರೇಹೊಳಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ನಿಮ್ಮ ಕುಂದುಕೊರತೆಗಳು ಏನು? ನಾವಷ್ಟೇ ಅಲ್ಲ, ನಮ್ಮ ಯುವ ಕಾರ್ಯದರ್ಶಿಗಳಾದ ಸಚಿನ್ ಅವರು ನಮ್ಮನ್ನ ಹೊರಗಡೆ ಕಳಿಸಿ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿ ನಿಮಗೇನು ಕೊರತೆಗಳಿದಾವ ನನ್ನ ಮುಂದೆ ಮಾತಾಡಿ, ಸರ್ ನೀವಿದ್ರೆ ನಿಮ್ಮ ಮುಂದೆ ಏನು ಹೇಳೋದಿಲ್ಲ, ನೀವು ಹೋಗ್ಬಿಡ್ರಿ ಅಂತ ನಮ್ಮನ್ನು ಕರೆಸಿ ಗಂಟೆಗಟ್ಟಲೆ ಕಾಲ ಅವ್ರ ಜೊತೆ ಮಕ್ಕಳ ಜೊತೆ ಸಂವಾದವನ್ನ ಮಾಡಿದ್ದಾರೆ. ಇದೆಲ್ಲರ ತಾತ್ಪರ್ಯ ಒಂದೇ ನಾವು ಹೇಳೋದೇನಂದ್ರ, ನಿಮ್ಮ ಮಗುವಿನ ಸರ್ವಾಂಗನ ಅಭಿವೃದ್ಧಿ ವಿಕಾಸವನ್ನ ಮಾಡಿ ಆ ಮಗು ಇವತ್ತ ನಿಮ್ಮ ಕುಟುಂಬದಲ್ಲಿ ಏಳಿಗೆಯನ್ನ ಕಾಣಬೇಕು. ನಾವು ಒಂದು ಕುಟುಂಬ ಇರುವುದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.